ಅಂತರ್ಜಲ ಕುಸಿತದಿಂದಾಗಿ ಮಂಡ್ಯದಲ್ಲಿ ಕುಡಿಯುವ ನೀರಿಗೆ ಸಾಕಷ್ಟು ಸಮಸ್ಯೆಗಳು ಸಂಕಷ್ಟಗಳು ಎದುರಾಗಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಜಿಲ್ಲಾಡಳಿತ ಈಗ ಸಹಾಯಕ್ಕೆ ಬಂದಿರುವಂತದ್ದು ನೋಡಿ. ಜಾನುವಾರುಗಳ ಕುಡಿಯುವ ನೀರಿಗೆ ವ್ಯವಸ್ಥೆಗೆ ಸಹಾಯವಾಣಿ ಆರಂಭ ಆಗಿದೆ. 7 ತಾಲೂಕು ಕೇಂದ್ರಗಳಿಗೆ ಈಗ ಕುಡಿಯುವ ನೀರಿಗೆ ಸಮಸ್ಯೆಗೆ ಅಧಿಕಾರಿಗಳು ಒತ್ತಡ ಕೊಡ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ನ ವಿಸ್ತೃತ ವರದಿಗೆ ಮೊತ್ತಹಳ್ಳಿ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿರಂತರವಾಗಿ ಬೇಸಿಗೆ ಆರಂಭದಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಅಲ್ಲಿರುವಂತಹ ಸ್ಥಳೀಯರು ನಮಗೆ ನೀರು ಕುಡಿಯೋದಕ್ಕೂ ಬೇಡ, ಆದರೆ ಜಾನುವಾರುಗಳಿಗೆ ಏನಾದರೂ ವ್ಯವಸ್ಥೆ ಮಾಡಿ ಅನ್ನುವಂಥ ಸಂಕಷ್ಟದಿಂದ ಮಾತನಾಡ್ತಾ ಇದ್ರು. ತಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಅವರ ಸಮಸ್ಯೆಯನ್ನ ನಿಮ್ಮ ಮುಂದೆ ಸರ್ಕಾರದ ಮುಂದೆ ಇಟ್ಟಿವಿ. ಹಾಗಾಗಿ ಇದಕ್ಕೆ ಎಚ್ಚೆತ್ತುಕೊಂಡಿರುವಂಥ ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಕಾರಣ ಏನು ಅಂತಂದರೆ ಜಾನುವಾರುಗಳ ಕುಡಿಯುವ ನೀರಿಗೆ ಒಂದು ಸಹಾಯವಾಣಿ ಆರಂಭವನ್ನು ಮಾಡಿದ್ದಾರೆ. ಅಂದರೆ ಎಲ್ಲಾದರೂ ಈ ರೀತಿಯಾಗಿ ನೀವು ಹೋದ ಕಡೆ ಅಂದರೆ ಎಲ್ಲಿ ಮೇಯಿಸ್ಲಿಕ್ಕೆ ಹೋಗ್ತಿರಲ್ಲ ಆ ಸಂದರ್ಭದಲ್ಲಿ ನಿಮಗೆ ನೀರು ಬೇಕು ಅಂತ ಹೇಳಿದಾಗ ಅಥವಾ ನೀರು ಬೇಕು ಅಂತ ಸಂದರ್ಭದಲ್ಲಿ ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ಗೆ ನೀವು ಕರೆ ಮಾಡಿದರೆ ಪರ್ಯಾಯ ವ್ಯವಸ್ಥೆ ಏನಾದರೂ ಇರುತ್ತೆ. ಖಂಡಿತವಾಗಿಯೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಅಂತೇಳಿ ಹೇಳಿಕೊಂಡಿರುವಂಥದ್ದು. ಕಾಳವೆ ಅವನು ಎಲ್ಲ ನುಮ್ಗೆ ಹೊಡ್ಕೊಬಿಡ್ತಾವ್ರೆ. ನೊಸಿಜಿನ ಐತೆ, ಮೇವು ಇಲ್ಲ, ನೀರು ಇಲ್ಲ. ಈ ಥರ ಬರಗಾಲ ಬಂದು ಏನು ಮಾಡೋಕ್ಕಾಯ್ತಾ ಇಲ್ಲ ನಮ್ಮ ಕೈಲಿ. ನಮ್ಮೂರಲ್ಲಿ ಕೆರೆಯಲ್ಲಿ ಒಂಚೂರು ನೀರಿಲ್ಲದೆ ಮೇವುಗಳು ಇಲ್ಲದೆ, ಈಗ ನಾವು ಆಡು ಕುರುಗಳು ಮೇವಿಲ್ಲದೆ ಇಲ್ಲಿ ಮನೆಯಿಂದ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀರು ತಂದು ಆಡು ಕುರಿಗೆ ನೀರು ಕುಡಿಸುವಂತಾಗದೆ. ದಯವಿಟ್ಟು ನಮಗೆ ಬೆಳೆಗಳಿಗೆ ಬೇಡ, ದಯವಿಟ್ಟು ಕೆರೆ ಕಟ್ಟೆಗಳಿಗೆ ಈ ಜಾನುವಾರುಗಳಿಗೆ ನೀರು ಕುಡಿಸೋದಕ್ಕೆ ದಯವಿಟ್ಟು ಸರ್ಕಾರದವರು ಎಚ್ಚೆತ್ಕೊಂಡು ನೀರು ಬಿಡಬೇಕು. ನೋಡಿ ಇವತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗದೆ. ದಯವಿಟ್ಟು ನಾನು ಸರ್ಕಾರದವರು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ನಮಗೆ ಬೆಳೆಗಳಿಗೆ ನೀರು ಬೇಡ, ನಮಗೆ ಕುಡಿಯೋಕ್ಕೆ ಜಾನುವಾರುಗಳಿಗೆ ನೀರು ಕುಡಿ, ನಾವು ಇವರಿಂದಲೇ ಜೀವನ ಕಟ್ಕೊತಾ ಇರೋದು. ಇನ್ನೊಂದಲ್ಲಿ ನೀರಿಗೆ ತುಂಬ ಸಮಸ್ಯೆ ಆಗೋಗಿತ್ತು. ಅದನ್ನು ಜಿ ವಾಹಿನಿಯವರು ಬಂದು ನಮ್ಮ ಗ್ರಾಮಕ್ಕೆ ನೀರು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಗ್ರಾಮದ ಸಮಸ್ಯೆಯನ್ನು ವರದಿ ಮಾಡಿದರು. ಈ ವರದಿ ಮಾಡಿದಂಥ ಬೆನ್ನಲ್ಲೇ ನಮ್ಮ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಜಾನುವಾರುಗಳಿಗೆ ಪ್ರತಿ ಜಿಲ್ಲೆಗಳಿಗೂ ಸಹಾಯವಾಣಿಯನ್ನು ಬಿಟ್ಟಿದೆ. ನಮಗೆ ತುಂಬ ಖುಷಿಯಾಯಿತು. ಈ ನಮ್ಮ ಸಮಸ್ಯೆಯನ್ನು ಜಿ ವಾಹಿನಿಯಲ್ಲಿ ಪ್ರಸಾರ ಮಾಡಿದ ಜಿ ವಾಹಿನಿಯವ್ರಿಗೆ ತುಂಬ ಧನ್ಯವಾದಗಳು. ಹಾಗೆ ಏನು ನಮಗೆ ಇದು ಸಹಾಯವಾಣಿ ಬಿಟ್ಟಿದ್ದಾರೆ ನಮ್ಮ ಮಂಡ್ಯ ಜಿಲ್ಲಾಡಳಿತ, ಅದಕ್ಕೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನೀರಿಗೆ ತುಂಬ ಸಮಸ್ಯೆ ಆಗೋಗಿತ್ತು. ಅದನ್ನು ಜಿ ವಾಹಿನಿಯವರು ಬಂದು ನಮ್ಮ ಗ್ರಾಮಕ್ಕೆ ನೀರು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಗ್ರಾಮದ ಸಮಸ್ಯೆಯನ್ನು ವರದಿ ಮಾಡಿದರು. ಈ ವರದಿ ಮಾಡಿದಂಥ ಬೆನ್ನಲ್ಲೇ ನಮ್ಮ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಜಾನುವಾರುಗಳಿಗೆ ಪ್ರತಿ ಜಿಲ್ಲೆಗಳಿಗೂ ಸಹಾಯವಾಣಿಯನ್ನು ಬಿಟ್ಟಿದೆ. ನಮಗೆ ತುಂಬ ಖುಷಿಯಾಯಿತು. ಈ ನಮ್ಮ ಸಮಸ್ಯೆಯನ್ನು ಜಿ ವಾಹಿನಿಯಲ್ಲಿ ಪ್ರಸಾರ ಮಾಡಿದ ಜಿ ವಾಹಿನಿಯವ್ರಿಗೆ ತುಂಬ ಧನ್ಯವಾದಗಳು. ಹಾಗೆ ಏನು ನಮಗೆ ಇದು ಸಹಾಯವಾಣಿ ಬಿಟ್ಟಿದ್ದಾರೆ ನಮ್ಮ ಮಂಡ್ಯ ಜಿಲ್ಲಾಡಳಿತ, ಅದಕ್ಕೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನೀರಿಗೆ ತುಂಬ ಸಮಸ್ಯೆ ಆಗೋಗಿತ್ತು. ಅದನ್ನು ಜಿ ವಾಹಿನಿಯವರು ಬಂದು ನಮ್ಮ ಗ್ರಾಮಕ್ಕೆ ನೀರು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಗ್ರಾಮದ ಸಮಸ್ಯೆಯನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ನಿಮ್ಮ ಸತತ ಪ್ರಯತ್ನದಿಂದ ರೈತರಿಗೆ ಅಲ್ಲಿ ಆ ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಸದ್ಯಕ್ಕೆ ಒಂದು ಲೆವೆಲ್ಗೆ ಅಂದರೆ ಏನೋ ಸಮಸ್ಯೆ ಆದಾಗ ತಕ್ಷಣ ಕರೆ ಮಾಡಿ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಗುವಂಥ ಕೆಲಸವನ್ನು ಮಾಡಿದ್ದೀರಿ. ಸೊ ಈಗ ಅಲ್ಲಿರುವಂಥ ರೈತರು ಏನು ಹೇಳ್ತಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಇದು ಸಹಾಯವಾಣಿ ಹೇಗೆ ವರ್ಕ್ ಮಾಡುತ್ತೆ ಅಂತೇಳಿ? ಎಸ್ ಎಂ ಕುಮಾರ್, ಏನು ನಿನ್ನೆ ಅಷ್ಟೇ ಕೂಡ ಏನು ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರುಗಳಿಗೆ ಜಾನುವಾರುಗಳಿಗೆ ಸಮಸ್ಯೆ ಆಗ್ತಿರೋ ಬಗ್ಗೆ ಏನು ಒಂದು ಸಮಸ್ಯೆ ಇತ್ತು, ಆ ಸಮಸ್ಯೆಯನ್ನ ಜನರು ಜಿ ಕನ್ನಡ ನ್ಯೂಸ್ ವಾಹಿನಿ ಬಳಿ ಹೇಳ್ಕೊಂಡಿದ್ರು. ಆ ಒಂದು ಸಮಸ್ಯೆಯನ್ನ ಚಿತ್ರೀಕರಿಸಿದಂತ ಜಿ ಮಾಧ್ಯಮದವರು ಎಲ್ಲರೂ ಕೂಡ
ಏನು ಇವತ್ತು ಆ ಬೆಳಿಗ್ಗೆ ಆ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈ ಒಂದು ಸುದ್ದಿಗೆ ಪ್ರಸಾರ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಇದೀಗ ಜಿಲ್ಲೆಯಾದ್ಯಂತ ಜಾನುವಾರುಗಳಿಗಾಗಿ ಕುಡಿಯುವ ನೀರಿಗೆ ವಿಶೇಷವಾಗಿ ಒಂದು ಸಹಾಯವಾಣಿಯನ್ನ ಜಿಲ್ಲೆಯಾದ್ಯಂತ ಜಿಲ್ಲೆ 7 ತಾಲೂಕುಗಳಲ್ಲೂ ಕೂಡ ಆರಂಭಿಸುವ ಮೂಲಕ ಈ ಮೂಲಕ ಎಲ್ಲೋ ಒಂದು ಕಡೆ ಜಾನುವಾರುಗಳಿಗೆ ಸಮಸ್ಯೆಗೆ ಕೂಡ ಸ್ಪಂದನೆ ಮಾಡಿದೆ ಅನ್ನೋದು ಕೂಡ ಹೇಳ್ತಿರುವಂತದ್ದು. ಯಾಕೆಂದ್ರೆ ಜೀ ಕನ್ನಡ ನ್ಯೂಸ್ ನ ಇದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಏನು ಬೆಳಗ್ಗೆಯಿಂದ ಕೂಡ ಇವತ್ತು ನಿರಂತರವಾಗಿ ಈ ಒಂದು ಸಮಸ್ಯೆಯ ಬಗ್ಗೆ ಜೀ ಕನ್ನಡ ನ್ಯೂಸ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡುವ ಮೂಲಕ ಜಾನುವಾರುಗಳ ಸಮಸ್ಯೆಯನ್ನ ಬಿಚ್ಚಿಟ್ಟಿತ್ತು. ಯಾಕೆಂದ್ರೆ ಏನು ಬೇಸಿಗೆ ಆರಂಭಕ್ಕೂ ಈ ಸಮಸ್ಯೆ ಎದುರಾದ್ರೆ ಮುಂದೆ ಬೇಸಿಗೆಯಲ್ಲಿ ಹೇಗೆಲ್ಲ ಸಮಸ್ಯೆಗಳಾಗಬಹುದು ಅನ್ನೋದ್ರ ಬಗ್ಗೆ ಜೀ ಕನ್ನಡ ನ್ಯೂಸ್ ಈ ಒಂದು ಸಮಸ್ಯೆಯನ್ನ ವಿಸ್ತೃತವಾಗಿ ವರದಿ ಮಾಡುವ ಮೂಲಕ ಜಿಲ್ಲಾಡಳಿತವನ್ನ ಗಮನ ಸೆಳೆಯಿತು. ಇದಕ್ಕೆ ಪರಿಹಾರ ಎಂಬಂತೆ ಇದೀಗ ಜಿಲ್ಲಾಡಳಿತ ಈ ವರದಿ ಪ್ರಸಾರದ ಬೆನ್ನಲ್ಲೇ ಈಗ ಜಿಲ್ಲೆಯ 7 ತಾಲೂಕು ಕೇಂದ್ರಗಳಲ್ಲೂ ಕೂಡ ವಿಧಾನಸೌಧದಲ್ಲಿ ಇದಕ್ಕಾಗಿನೇ ಒಂದು ಪ್ರತ್ಯೇಕ ಸಹಾಯವಾಣಿಯನ್ನು ನಡೆಸಿ ಅದಕ್ಕೊಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸುವ ಮೂಲಕ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ನೇಮಿಸಿ ಈ ಸಮಸ್ಯೆಗೆ ಪರಿಹಾರ ನೀಡಲಿಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿನೇ ಕೂಡ ಏನು ಆ ಒಂದು ಗ್ರಾಮದಲ್ಲಿ ಕೆರೆ ಕಟ್ಟೆ ಒಣಗಿ ಜಾನುವಾರುಗಳಿಗೂ ಕುಡಿಯುವ ನೀರಿಲ್ಲದ ಸಂಕಷ್ಟ ಈಗ ಜಿಲ್ಲೆಯಾದ್ಯಂತ ಇರುವಂತದ್ದು. ಈ ನಿಟ್ಟಿನಲ್ಲಿ ಅದೊಂದೇ ಗ್ರಾಮದ ಸಮಸ್ಯೆ ಅಲ್ಲ, ಈ ಎಲ್ಲಾ ಗ್ರಾಮಕ್ಕೂ ಕೂಡ ಸಮಸ್ಯೆ ಇರುವುದನ್ನು ಮನಗಂಡು ಈಗ ತಾಲೂಕಿನಾದ್ಯಂತ ಅಂದ್ರೆ ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಈ ಒಂದು ಸಹಾಯವನ್ನ ಆರಂಭ ಮಾಡಿ ಯಾವುದೇ ಜಾನುವಾರುಗಳಿಗೂ ಕೂಡ ತೊಂದರೆ ಆಗಬಾರ್ದು, ಕುಡಿಯುವ ನೀರನ್ನ ಸಮರ್ಪಕವಾಗಿ ಜಾನುವಾರುಗಳಿಗೂ ಕೂಡ ಕೊಡಬೇಕು. ಯಾಕೆಂದ್ರೆ ಜನರಿಗೆ ಮಾತ್ರ ಅಲ್ಲ ನೀರು, ಜಾನುವಾರುಗಳು ಕೂಡ ಅತ್ಯವಶ್ಯಕ ಎಂಬುದನ್ನ ಈಗ ಮನಗಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಮುಂದಾಗಿದೆ. ಹಾಗಾಗಿ ಕೂಡ ಏನು ಈ ಒಂದು ವಿಸ್ತೃತ ಸಮಸ್ಯೆಯನ್ನ ಬಿಚ್ಚಿಟ್ಟು ಅಧಿಕಾರಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದಂತಹ ಜೀ ಕನ್ನಡ ವಾಹಿನಿಗೂ ಕೂಡ ಅಲ್ಲಿನ ಗ್ರಾಮಸ್ಥರು ಸೇರಿದಂತೆ ರೈತರು ಈಗ ಧನ್ಯವಾದವನ್ನ ಹೇಳ್ತಿದ್ದಾರೆ. ಜೊತೆಗೆ ಏನು ಜಿಲ್ಲಾಡಳಿತಕ್ಕೂ ಕೂಡ ಏನೋ ಸಮಸ್ಯೆಗೆ ಶೀಘ್ರವಾಗಿ ಸ್ಪಂದಿಸಿ ಜಾನುವಾರುಗಳಿಗೂ ಕೂಡ ಒಂದು ಜೀವ ಇದೆ ಅದನ್ನ ಇದ್ ಮಾಡ್ಬೇಕು ಅಂತ ಹೇಳಿ ಈಗ ಸಮಸ್ಯೆಗೆ ಪರಿಹಾರ ಹುಡುಕುವಂತ ಜಿಲ್ಲಾಡಳಿತಕ್ಕೂ ಕೂಡ ಈಗ ಅವರು ಧನ್ಯವಾದ ಹೇಳಿದ್ದಾರೆ. ಹಾಗಾಗಿನೇ ಕೂಡ ಏನು ಈಗ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಕೂಡ ಕೆರೆಗಳು ಕಟ್ಟೆಗಳು ಬತ್ತಿ ಹೋಗಿವೆ. ಜೊತೆಗೆ KRS ನಲ್ಲೂ ಕೂಡ ನೀರಿಲ್ಲದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಆರಂಭದಲ್ಲಿ ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಕುಡಿಯುವ ನೀರಿನ ಸಂಕಷ್ಟ ಮತ್ತಷ್ಟು ಕೂಡ ಉಲ್ಬಣ ಆಗುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಎಲ್ಲಕ್ಕೂ ಕೂಡ ಪರಿಹಾರ ಎಂಬಂತೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರದ ಆದೇಶದಂತೆ ಈಗ ಜಿಲ್ಲಾಡಳಿತ ಯಾವುದೇ ರೀತಿಯಲ್ಲೂ ಕೂಡ ಕುಡಿಯುವ ನೀರಿಗೆ ತೊಂದರೆ ಆಗಬಾರ್ದು, ಜನರು ಇರ್ಬೋದು ಜಾನುವಾರುಗಳಿರ್ಬೋದು. ಹಾಗಾಗಿ ಈಗ ಇರುವಂತ ನೀರನ್ನ ಕೇವಲ ಏನು ಕುಡಿಯುವ ನೀರಿಗಷ್ಟೇ ಬಳಕೆ ಮಾಡಬೇಕು ಅಂತ ಹೇಳಿ ಈಗ ಆದೇಶವನ್ನ ಮಾಡುವಂಥದ್ದು. ಹಾಗಾಗಿ ಕೂಡ ನಾಲೆಗೆ ನೀರಿಲ್ಲದೆ ಇದ್ರೂ ಕೂಡ ನಮಗೆ ಬೆಳೆಯನ್ನ ಉಳಿಸ್ಕೊಡ್ಬೇಡಿ, ಜಾನುವಾರುಗಳಿಗಷ್ಟೇ ನೀರನ್ನ ಕುಡಿ ಅಂತ ಮನವಿ ಮಾಡಿರಂತ ರೈತರಿಗಾಗಿ ಈಗ ಈ ಒಂದು ಸಹಾಯವನ್ನು ತಡೆದಿದೆ. ಇದೇ ರೀತಿ ಕೂಡ ಯಾವುದೇ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇಂಥ ಸಮಸ್ಯೆ ಆಗ್ಬೋದು ಜನರಿಗಾಗ್ಲಿ ಜಾನುವಾರುಗಳಿಗಾಗಿ ಅಂತ ಹೇಳಿ ಈಗ ಪ್ರತ್ಯೇಕ ಸಹಾಯವನ್ನು ತೆರೆಯುವ ಮೂಲಕ ಜೊತೆಗೆ ಅಧಿಕಾರಿಗಳು ಖುದ್ದಾಗಿ ಇಂಥ ಸಮಸ್ಯೆ ಕಂಡು ಬಂದಲ್ಲಿ ಖುದ್ದಾಗಿ ಆ ಒಂದು ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಸಮಸ್ಯೆಗೆ ತಾತ್ಕಾಲಿಕ ಅಂತ ಹೇಳಿದ್ರು ಕೂಡ ಇದಕ್ಕೆ ಒಂದು ಸಮರ್ಪಕ ಪರಿಹಾರವನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ಕೂಡ ನಿಜಕ್ಕೂ ಕೂಡ ಒಂದು ರೀತಿ ರೈತರಲ್ಲಿ ಸಂತಸ ತಂದಿರುವಂತದ್ದು. ಹೇಮಕುಮಾರ್. ಓಕೆ ಕಂಗ್ರಾಟ್ಸ್ ರಾಘವೇಂದ್ರ, ಥ್ಯಾಂಕ್ ಯು. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಮಂಡ್ಯದ ಸಮಸ್ಯೆ ಇದು. ಮಂಡ್ಯದಲ್ಲಿ ಕುಡಿಯುವ ನೀರಿಗಾಗಿ ಸಾಕಷ್ಟು ಸಮಸ್ಯೆ ಇದೆ. ಆದರೆ ಅಲ್ಲಿರುವಂಥ ರೈತರು ಹೇಳ್ತಾ ಇರೋದು ನಮಗೆ ಬೇಡ, ಆದರೆ ಜಾನುವಾರುಗಳಿಗೆ ಏನಾದರೂ ವ್ಯವಸ್ಥೆ ಮಾಡಿ ಅಂತೇಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ರು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.